ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟ ಬೇಕು ಅಂತಾದರೆ ಏನೋ ಒಂದು ಲಕ್ ಫ್ಯಾಕ್ಟ್ರ್ ಇಲ್ಲ ಗುರುಗಳೇ. ಗುರುಬಲ ಅಂತಂದರು, ಶನಿಬಲ ಅಂತಂದರು, ಮತ್ತೊಂದಂದರು, ಇನ್ನೊಂದಂದರು, ನೀವು ಹೇಳ್ತಾ ಇದ್ದೀರಾ. ಬಟ್ ಆ ಅದೃಷ್ಟ ನಂಗೆ ಸಿಗ್ತಾರೆ, ನಂಗೆ ಅದೃಷ್ಟ ಬೇಕು, ವೃಷಭ ರಾಶಿ ನಂದು ಏನು ಮಾಡಬೇಕು ಅಂತ ಏನಾದರೂ ನಿಮಗೆ ಮನಸ್ಸಲ್ಲಿ ಪ್ರಶ್ನೆಗಳಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳಿದ್ದರೆ, ಅಥವಾ ನೀವು ವೃಷಭ ರಾಶಿಯವರಾಗಿದ್ದರೂ ನಿಮ್ಮ ತಂದೆಯವರಿಗೇನಾದರೂ ಆರೋಗ್ಯ ಬಾಧೆಗಳಿದ್ದರೆ, ಅಥವಾ ನಿಮಗೆ ನಿಮ್ಮ ತಂದೆಯವರಿಗೆ ಆಗ್ತಾ ಇಲ್ಲ, ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಅಂತ ಆದರೆ, ಅಥವಾ ನೀವು ವೃಷಭ ರಾಶಿಯವರಾಗಿದ್ದರೂ ನಿಮಗೆ ಉದ್ಯೋಗದ ಸಮಸ್ಯೆ ಇದ್ದರೆ, ನಿಮ್ಮ ನಿರುದ್ಯೋಗಿ ಉದ್ಯೋಗ ಬೇಕು ಅಂತಾದರೆ, ಅಥವಾ ಮಾಡ್ತಿರೋ ಉದ್ಯೋಗದಲ್ಲೇ ಒಂದು ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ನಮ್ಗೆ ಅನಿಸಿದ್ದ ಒಂದು ಒಳ್ಳೆಯದಾಗಬೇಕು ಉದ್ಯೋಗದಲ್ಲಿ ಅಂತಾದರೆ ವೃಷಭ ರಾಶಿ ಆಗಿದ್ದರೆ. ಅಷ್ಟೇ ಅಲ್ಲ, ನೀವು ಬಿಸ್ನೆಸ್ಸು ಏನೇ ವ್ಯವಹಾರಗಳು ಮಾಡ್ತಾರೆ ಅದರಲ್ಲಿ ನಿಮಗೆ ಲಾಭ ಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೊಂದು ವರ್ಷದ ಒಳಗೆ ಅಂತ ಆದರೆ ನಿಮಗೆ ಶನೇಶ್ಚರ ಬಹಳ ಇಂಪಾರ್ಟೆಂಟು. ಅಷ್ಟೇ ಅಲ್ಲ, ಮೇ 16ನೇ ತಾರೀಕು ಶನಿವಾರ ಬಹಳ ಪ್ರಮುಖವಾದಂತಹ ದಿವಸ ನಿಮಗೆ. ಕಾರಣ ಅವತ್ತು ವೈಶಾಖ ಅಮಾವಾಸ್ಯೆ. ಏನು ವೈಶಾಖ ಅಮಾವಾಸ್ಯೆ? ಶನೇಶ್ಚರ ಜಯಂತಿ. ಎಸ್ ನೋಡಿ, ಈ ವೃಷಭ ರಾಶಿಯವರಿಗೆ ಭಾಗ್ಯಾಧಿಪತಿ ಶನಿ, ಕರ್ಮಾಧಿಪತಿ ಶನಿ ಹಾಗೂ ಪ್ರಸಕ್ತ ಇನ್ನು 1 ವರ್ಷಗಳ ಕಾಲ ಅಂದರೆ ನಿಮಗೆ ಸಾಡೆ ಸಾತಿ ಶುರುವಾಗುವ ತನಕ ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ ಶನಿ ಇರ್ತಾನೆ. ಅಂದರೆ ಮೀನರಾಶಿಯಲ್ಲಿ ಶನಿ ಇರ್ತಾನೆ. ಸೊ ಶನಿಯಿಂದಾಗಿ ನಿಮಗೆ ಶನಿ ಆರಾಧನೆ ನೀವು ಮಾಡ್ಕೊಳ್ಳೋದ್ರಿಂದ, ವೃಷಭ ರಾಶಿಯವರು ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಿಗಲಿದೆ, ನಿಮಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲವಾಗಲಿದೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲವಾಗಲಿದೆ, ತಂದೆಯವರಿಂದ ಅನುಕೂಲವಾಗಲಿದೆ. ಲಾಭದಲ್ಲಿರೋದ್ರಿಂದಾಗಿ ವ್ಯಾಪಾರ ವ್ಯವಹಾರಗಳು, ನೀವು ಏನೇ ಬಿಸ್ನೆಸ್ ಮಾಡಿ, ಏನೇ ವ್ಯವಹಾರ ಮಾಡಿ ಅದರಲ್ಲಿ ನಿಮಗೆ ಲಾಭ ಬೇಕು ಅಂದರೆ ಇನ್ನು 1 ವರ್ಷಗಳ ಕಾಲ ಶನೇಶ್ವರನ ಆರಾಧನೆ. ಸೊ ಅದರಿಂದ ಶನೇಶ್ವರ ಅನುಗ್ರಹ ನಿಮಗೆ ಲಾಭವೂ ಸಹ ಸಿಗಲಿದೆ. ಇಷ್ಟೆಲ್ಲ ಅನುಗ್ರಹ, ಅವಕಾಶಗಳು, ಅನುಕೂಲಗಳು ನಿಮಗೆ ಅಂದರೆ ವೃಷಭ ರಾಶಿಯವರಿಗೆ ಮೇ 16ನೇ ತಾರೀಕು ಅಮಾವಾಸ್ಯೆ ದಿವಸ ಶನೇಶ್ವರನ ಆರಾಧನೆಯಿಂದ ಲಭಿಸಲಿದೆ. ಸದ್ಯದಲ್ಲೇ ಸಾಡೆ ಸತಿ ಶುರುವಾಗುತ್ತೆ. ಇನ್ನು 1 ವರ್ಷ ನಿಮಗೆ ಬಾಕಿ ಇರ್ತಕ್ಕಂಥ ಸಾಡೆ ಸತಿ ಶುರುವಾಗಕ್ಕೆ 7.5 ವರ್ಷಗಳ ಸುದೀರ್ಘವಾದ ಸಾಡೆ ಸಾತ್ ಅಂದರೆ ಅದ್ಭುತವಾದ. ಮೇಷರಾಶಿಯಲ್ಲಿ 2.5 ವರ್ಷ, ನಿಮ್ಮ ರಾಶಿಯಲ್ಲಿ 2.5 ವರ್ಷ, ಮಿಥುನ ರಾಶಿಯಲ್ಲಿ 2.5 ವರ್ಷ, ಟೋಟಲ್ 7.5 ವರ್ಷ ಸಾಡೆ ಸಾತ್. ಇನ್ನು 1 ವರ್ಷದ ನಂತರ ಶುರುವಾಗಲಿದೆ ವೃಷಭ ರಾಶಿಯವರಿಗೆ. ಈಗಲಿಂದಲೇ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡಿ. ಅಪ್ಪ ಸ್ವಾಮಿ, ಇನ್ನೊಂದು ವರ್ಷ ಲಾಭಸ್ಥಾನದಲ್ಲಿರ್ತೀಯಾ, ನಿನ್ನ ಜಯಂತಿಯ ದಿವಸ ನಿನ್ನ ಆರಾಧನೆಯನ್ನು ಮಾಡ್ಕೊಳ್ತೇನೆ ಸ್ವಾಮಿ, ನಂದು ವೃಷಭ ರಾಶಿ, ಇಂಥ ಹೆಸರು ನಂದು, ಸೊ ನನಗೆ ಅನುಕೂಲ ಮಾಡಿಕೊಡು ಅಂಥೇಳಿ ಈ ಎಲ್ಲ ವಿಚಾರಗಳಲ್ಲಿ ಶನೇಶ್ವರ ಅನುಕೂಲ ಮಾಡಿಕೊಡ್ತಾನೆ. ಅಷ್ಟೇ ನೆನಪಿಟ್ಕೊಳ್ಳಿ, ಶನೇಶ್ವರ ಒಳ್ಳೇದು ಮಾಡಲಿಕ್ಕೆ ಶುರು ಮಾಡಿದ್ರೆ ಶನೇಶ್ವರನಷ್ಟು ಅನುಕೂಲ ಮಾಡಿಕೊಡ್ಲಿಕ್ಕಿನ್ನ ಯಾವ ಗ್ರಹದ ಕೈನಲ್ಲೂ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಅದ್ಭುತಗಳನ್ನು, ಅನುಕೂಲಗಳನ್ನು, ಆಶೀರ್ವಾದವನ್ನು ಶನೇಶ್ವರ ಮಾಡ್ತಾನಂತ. ಅಷ್ಟು ಶಕ್ತಿ ಇದೆ ಶನೇಶ್ವರನಿಗೆ, ಕರ್ಮಫಲಗಳನ್ನು ಕೊಡ್ತಕ್ಕಂಥವನು. ಸೊ ಆದ್ದರಿಂದ ನೀವು ಶನೇಶ್ವರನಲ್ಲಿ ಈಗ ತಕ್ಷಣ ಮೇ 16ನೇ ತಾರೀಕು ನಿಮ್ಮ ಕ್ಯಾಲೆಂಡರ್ಗಳಲ್ಲಿ ಮೊಬೈಲಲ್ಲೇ ಏನೋ ಮಾರ್ಕ್ ಮಾಡಿ ಇಟ್ಕೊಂಬಿಡಿ. ಮೇ 16ನೇ ತಾರೀಕು ಅದ್ಭುತವಾದ ಪವರ್ಫುಲ್ ದಿವಸ ವೃಷಭ ರಾಶಿಯವರು. ಹಾಗಾದರೆ ಅವತ್ತು ಏನು ಮಾಡಬೇಕು? ಬಹಳ ಮುಖ್ಯವಾದ ಪ್ರಶ್ನೆ ಅಲ್ವಾ, ಏನು ಮಾಡಬೇಕು ನೋಡಿ. ಕ್ಷೇತ್ರ ದರ್ಶನಗಳನ್ನು ಮಾಡುವ ಶಕ್ತಿ ನಿಮಗಿದೆ ಅಂತಾದರೆ, ಯಾಕೆಂದರೆ ಅದಕ್ಕೆ ಶಕ್ತಿ ಇರಬೇಕು, ಯುಕ್ತಿ ಇರಬೇಕು, ಎಲ್ಲ ಅವಕಾಶಗಳಿರಬೇಕು. ಇದೆ ಅಂತಾದರೆ ಮಾತ್ರ ನಾನು ಹೇಳ್ತಾ ಇರುವಂಥದ್ದು, ತಮಿಳ್ನಾಡಿನ ತಿರುನೆಲ್ಲಾರ್ಗೆ ಹೋಗ್ಲಿಕ್ಕಾದರೆ ಹೋಗಿ ಬನ್ನಿ ಒಂದ್ಸಲ. ಅವತ್ತಿನ ದಿವಸ ಹೋಗಬೇಕು, ಅಂದರೆ ಅವತ್ತಲ್ಲಿರಬೇಕು ಬೆಳಗ್ಗೆ. ಸೊ ಬೆಳಗ್ಗೆ ಅವತ್ತು 16 ಬೆಳಗ್ಗೆ ಎದ್ದು ಅಲ್ಲಿ ನಳತೀರ್ಥ ಅಂತ ಇದೆ. ಆ ನಳತ್ನೇನು ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು, ಗಾಣದ ಎಳ್ಳೆಣ್ಣೆ ತೊಗೊಂಡು ಬಿಡಿ ಹೋಗ್ಬೇಕಾರೆ, ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ಆ ನಳತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು, ನಂತರ ಅಲ್ಲಿ ಗಣಪತಿಯ ದರ್ಶನ ಮಾಡಿಕೊಂಡು, ನಂತರ ಶನೇಶ್ವರನ ದರ್ಶನ ಮಾಡಿ, ಅಲ್ಲಿ ಎಳ್ಳೆಣ್ಣೆ ದೀಪ, ಒಂದು 8 ಎಳ್ಳೆಣ್ಣೆ ದೀಪವನ್ನು ಮಣ್ಣಿನ ಹಣತೆಯಲ್ಲಿ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಅತ್ಯುತ್ತಮವಾಗಿರತಕ್ಕಂಥ ಪರಿಹಾರ. ಅದು ಆಗಲ್ಲ ಅನ್ನತಕ್ಕಂಥವ್ರಿಗೆ ಇನ್ನೇನು ಮಾಡ್ಬೋದು, ಈ ವಿಡಿಯೋದ ಎಂಡಲ್ಲಿ ನಾನೀಗ ಅದ್ಭುತವಾದ ಒಂದು ಮಂತ್ರವನ್ನು ಕೊಡ್ತೇನೆ, ಶನೇಶ್ವರನ ಮಂತ್ರ. ಅವತ್ತಿನ ದಿವಸ ಕನಿಷ್ಠ ಪಕ್ಷ ಒಂದು 28 ಬಾರಿ ಆದರೂ ಅದರ ಒಂದು ಶ್ರವಣ ಕೇಳಿಸ್ಕೊಳ್ಳುವಂಥದ್ದು ಮಾಡಿ. ನಾನು ಹೇಳೋದು ಎಲ್ಲಿಗೂ ಹೋಗೋಕ್ಕಾಗಲ್ಲ ಸ್ವಾಮಿ ಅಂದರೆ, ನಿಮಗೆ ಆರೋಗ್ಯ ಚೆನ್ನಾಗಿದೆ, ಯಾವುದೇ ಸಮಸ್ಯೆ ಇಲ್ಲ, ಬಿ ಪಿ ಶುಗರು ಮತ್ತೊಂದು ಇನ್ನೊಂದು ಏನೂ ಸಮಸ್ಯೆ ಇಲ್ಲ ಅಂತಾದರೆ, ಉಪವಾಸ ಮಾಡಿದ್ರೆ ನಿಮಗೇನು ಸಮಸ್ಯೆ ಇಲ್ಲ ಅಂತಾದರೆ, ಅಥವಾ ಉಪವಾಸ ಮಾಡಿ ಅಂತ ಹೇಳಲ್ಲ ನಾನು, ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು, ಅಕ್ಕಿ ಐಟಮ್ಸು, ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ಜು ಅದನ್ನೆಲ್ಲ ಅವಾಯ್ಡ್ ಮಾಡಿ, ಗೋಧಿ ಐಟಮ್ಸ್ ಬೇಕಾದ್ರೆ ತಿನ್ನಬಹುದು. ಈ ಥರ ಮಾಡ್ಕೊಂಡು ಅವತ್ತಿನ ದಿವಸ ಒಂದು ಹೊತ್ತು ಉಪವಾಸ ಮಾಡಿದ್ರೂ ಸಾಕು. ಅವತ್ತು ಮನೆ ಹತ್ತಿರ ಇರುವ ಶನೇಶ್ವರನ ದೇವಸ್ಥಾನ ಯಾವುದಿದ್ರೂ ಅದಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಕರಿ ಎಳ್ಳಿನಲ್ಲಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಸಹಸ್ರನಾಮಾರ್ಚನೆ ಮಾಡಿಬಿಟ್ರೆ ನೀವು ತುಂಬ ಅದೃಷ್ಟವಂತರು. ಇಲ್ಲ ಬರೀ 108 ಹೆಸರು ಅರ್ಚನೆ ಯಾರು ಮಾಡಿಸಿ ಒಂದು 2 kg ಕರಿ ಎಳ್ಳು ತೊಗೊಂಡು ಹೋಗಿರಿ. ಆಮೇಲೆ ಒಂದು 8 ಮಣ್ಣಿನ ಹಣತೆ ಹಾಗೂ ಎಳ್ಳೆಣ್ಣೆ
ಒರಿಜಿನಲ್ ಗಾಣದ ಎಣ್ಣೆ ತೊಗೊಂಡೋಗಿ ಅಲ್ಲಿ 8 ದೀಪವನ್ನು ಹಚ್ಚಿ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಶನೇಶ್ವರನ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಜಪ ಮಾಡಿ ಒಂದು 108 ಬಾರಿ. ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ. ಇದೆಲ್ಲ ಸಿಂಪಲಾಗಿ ನೀವು ಮಾಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಇಲ್ಲ ಪವರ್ಫುಲ್ ಅದು ಬೇಕು. ಯಾಕೆಂದರೆ ಒಂದೇ ವರ್ಷ ಶನಿ ಬಲ ನಿಮಗಿರೋದು, ಆಮೇಲೆ ಸರಿ ಶುರುವಾಗುತ್ತೆ, ಆಮೇಲೆ ಶನಿ ಬಲ ಇರಲ್ಲ. ಸೊ ಈ ಒಂದು ಶನಿ ಬಲ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಈ ಒಂದು ವರ್ಷ. ಅಂದರೆ ಮೇ 16ನೇ ತಾರೀಕು ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಇಂಪಾರ್ಟೆಂಟ್ ದಿನ ಅವತ್ತು. ಯಾಕೆಂದರೆ ಶನೇಶ್ವರ ಜಯಂತಿ ಅವತ್ತೇ. ಅವತ್ತಿನ ದಿವಸ ಏನಾದರೂ ವೃಷಭ ರಾಶಿಯವರು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿಸಿ ಆ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಅದನ್ನು ನಿಮಗೋಸ್ಕರ ನಾವು ಮಾಡಿ ಅದ್ಭುತವಾದ ಒಂದು ಪ್ರಸಾದವನ್ನೇ ನಿಮಗೆ ಕೊಡ್ತಾ ಇದ್ದೇವೆ, ಅದು ನೀವು ತಿಳ್ಕೊಳ್ಬೇಕು. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ, ಇದರಲ್ಲಿ ಒಂದು ಡಾಲರನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು ಡಾಲರ್ ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ತಿಂದು ಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೇಶ್ವರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 16 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ. ಬೇಗ ಮದುವೆ ಆಗಲಿ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ವರ ಜಯಂತಿ ಅವತ್ತು ಮತ್ತಿನ್ನು 1 ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ವರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲ ರತ್ನಗಳ ಜೊತೆಗೆ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳುವ, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ವರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ವರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತಂದರೆ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ, ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದ್ದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ.
ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ವರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.